ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಇಲ್ಲಿಗೆ ಭದ್ರತಾ ಪಡೆಗಳು ಬಂದು ಇಲ್ಲಿದ್ದಂಥ ಕಾಂಪೌಂಡನ್ನು ಪುಡಿ ಮಾಡಿ ಒಳಗಡೆ ಬಂದು ವೆಹಿಕಲ್ಗಳನ್ನು ಇಲ್ಲಿ ನಿಲ್ಲಿಸ್ತಾರೆ. ಆರ್ಮಿಯ ಸೇನಾ ವಾಹನಗಳನ್ನು ಬಂಕರ್ಗಳನ್ನು ಇಲ್ಲಿ ತಂದು ನಿಲ್ಲಿಸಿ ಬನ್ನಿ ಶರಣಾಗಿ ಅಂತೇಳಿ ಹೇಳಿದಾಗ ಯಾರೂ ಕೂಡ ಶರಣಾಗೋದಿಲ್ಲ. ಇದೇ ಮನೆಯಲ್ಲಿ ಆ 3 ಜನ ಹಂತಕರು ನರಹಂತಕರು ಇದ್ರು ಅನ್ನುವ ಖಚಿತ ಮಾಹಿತಿ ಇದ್ದಿದ್ದರಿಂದಾಗಿ ಭಾರತೀಯ ಸೇನೆಯ ಡ್ರೋನ್ ಕಾರ್ಯಾಚರಣೆಯಿಂದಾಗಿ ಇಲ್ಲಿ ಒಳಗಡೆ ಇದ್ರು ಅನ್ನುವ ಮಾಹಿತಿ ಇದ್ದಿದ್ದರಿಂದಾಗಿ ಇಲ್ಲಿ ಬಂದು ನಿನ್ನೆ ಇಷ್ಟೊತ್ತಿಗೆ ಫೈರಿಂಗ್ ಶುರುವಾಗಿತ್ತು. ಇಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬರ್ತಾರೆ. ಬಂದು ಮೊದಲು ಆರ್ಮಿ ಡೆಮಾಲಿಷ್ ಮಾಡೋದೇ ಇದೆಲ್ಲ ಕಾಂಪೌಂಡ್ಗಳನ್ನು, ಗುಂಡಿನ ಸುರಿಮಳೆಯನ್ನು ಸುರಿಸ್ತಾರೆ. ಆಗ ಈ ಕಾಂಪೌಂಡ್ಗಳನ್ನು ಮೊದಲು ಡೆಮಾಲಿಷ್ ಮಾಡ್ತಾರೆ. ಇಲ್ಲಿದ್ದಂಥ ಗಿಡಗಳನ್ನೆಲ್ಲವನ್ನು ಕೂಡ, ಗಿಡಗಳು ಮರ ಎಲ್ಲವನ್ನು ಕೂಡ ಮೇಲೆ ಕೆಳಗೆ ಮಾಡಿ ಹಾಕ್ತಾರೆ. ಇಲ್ಲಿದ್ದಂಥ ಡಬ್ಬಿಗಳು ಅಥವಾ ಇಲ್ಲಿದ್ದಂಥ ಎಲ್ಲವೂ ಕೂಡ ಇಲ್ಲಿ ಡೆಮಾಲಿಷ್ ಮಾಡಿ ಕಲ್ಲು ಎಲ್ಲವನ್ನು ಕೂಡ ಇಲ್ಲಿ ಛಿದ್ರ ಮಾಡಿ ಹಾಕ್ತಾರೆ. ಆ ಮೂಲಕ ಅಷ್ಟಾದರೂ ಕೂಡ ಬೆಳಗಿನ ಜಾವ ಒಂದು 4-5 ಗಂಟೆ ಸುಮಾರಿಗೆ ಇಲ್ಲಿ ಯಾರೂ ಕೂಡ ಅಂದರೆ ಈ ಮನೆಯಲ್ಲಿ ಇದ್ದವ್ರು ಯಾರೂ ಕೂಡ ಹೊರಗಡೆ ಬರೋದಿಲ್ಲ. ಹೊರಗಡೆ ಬರದೇ ಇದ್ದಾಗ ಆರ್ಮಿ ತನ್ನ ಅಸಲಿ ಆಪರೇಷನ್ ಶುರು ಮಾಡುತ್ತೆ. ಮನೆಯ ಸುತ್ತಲೂ ಕೂಡ ಆವರಿಸ್ಕೊಂಡು ಹೋಗುತ್ತೆ. ಸುತ್ತುವರಿದು ಅವರು ತಪ್ಪಿಸಿಕೊಳ್ಳಿಕ್ಕೆ ಯಾವುದೇ ಅವಕಾಶ ಅವರಿಗೆ ಆಗದ ರೀತಿಯಲ್ಲಿ ಆರ್ಮಿ ಇಲ್ಲಿ ಕಾರ್ಯಾಚರಣೆಯನ್ನು ಮೊದಲು ಶುರು ಮಾಡುತ್ತೆ. ಆ ನಂತರ ಗುಂಡಿನ ಚಕಮಕಿ ಆರಂಭ ಆಗುತ್ತೆ. ಹೇಗಿತ್ತು ಗುಂಡಿನ ಚಕಮಕಿ ಅಂತ ನೋಡಿ, ನಾನು ಹೋಗ್ತೀನಿ, ವಿಜಯ್ ಇಲ್ಲೇ ಇರ್ತಾರೆ, ಆನಂತರ ನಾನು ತೋರಿಸ್ತೀನಿ. ಇಲ್ಲಿಂದ ಪುಡಿ ಮಾಡಿಕೊಂಡು ಈ ರೀತಿಯ ಕಾಂಪೌಂಡ್ಗಳನ್ನು ಬಗೆದುಕೊಂಡು ಬಂದಂಥ ಭಾರತೀಯ ಭದ್ರತಾ ಪಡೆಗಳು ಬಂದು ಮೊದಲು ಮನೆಯ ಮೇಲೆ ಗುಂಡಿನ ಸುರಿಮಳೆಯನ್ನು ಸುರಿಸ್ತಾರೆ. ಸುಮಾರು 4-5 ಗಂಟೆ ಸುಮಾರಿಗೆ ಗುಂಡಿನ ಸುರಿಮಳೆ ಸುರಿಸ್ತಾರೆ. ಆವಾಗ ಈ ಗನ್ ಶಾಟ್ಗಳು ಬಿದ್ದಿರುವಂಥ ಅಥವಾ ಬುಲೆಟ್ ಶಾಟ್ಗಳು ಬಿದ್ದಿರುವಂಥ ಈ ಮಾರ್ಕ್ಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಮಾರ್ಕ್ಗಳು. ಈ ಗ್ಲಾಸ್ ಎಲ್ಲ ಪುಡಿಯಾಗಿದೆ. ಇಲ್ಲೆಲ್ಲವೂ ಕೂಡ ಪುಡಿ ಆಗುತ್ತೆ. ಅಂದರೆ ಗನ್ ಶಾಟ್ಗಳು ಬಿದ್ದಂಥದ್ದು. ಈ ಕಾಂಪೌಂಡನ್ನು ಸೀಳಿಕೊಂಡು ಗನ್ಗಳು ಬರ್ತವೆ, ಬುಲೆಟ್ಗಳು ಬಂದು ನೋಡಿ ಇಲ್ಲೆಲ್ಲವೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ಪ್ರತಿದಾಳಿ ಆಗುತ್ತೆ. ಪ್ರತಿದಾಳಿ ಹೇಗಾಗುತ್ತೆ ಅಂತ ಕೇಳಿದರೆ, ಈ ಎರಡೂ ಮನೆಗಳಿಂದ, ಇಲ್ಲೊಂದು ಮನೆ ಇದೆ, ಆ ಕಡೆ ಒಂದು ಮನೆ ಇದೆ, ಎರಡೂ ಮನೆಗಳಲ್ಲಿ ಭಯೋತ್ಪಾದಕರು ಅಡಗಿಕೊಂಡಿದ್ರು. ಹಾಗಾಗಿ ಭಾರತೀಯ ಭದ್ರತಾ ಪಡೆಗಳು ಯಾವಾಗ ಅವರ ಬಳಿ ಹತ್ತಿರ ಬಂತು ಅಂಥೇಳಿ ಅವ್ರಿಗೆ ವಿಚಾರ ತಲುಪ್ತೋ ಆಗ ಅವರು ಪ್ರತಿದಾಳಿಯನ್ನು ಮಾಡ್ತಾರೆ. ಅಲ್ಲಿಂದನೇ ಝೂಮ್ ಮಾಡಿ ತೋರಿಸಿ ಮಂಜುನಾಥ್ ನೀವು ನೋಡಿ. ಇಲ್ಲಿ ಈ ದಾಳಿ ಆದ ತಕ್ಷಣ ಅದಕ್ಕೆ ಪ್ರತಿದಾಳಿ ಆಗುತ್ತೆ. ಪ್ರತಿದಾಳಿ ಆದಾಗ ಭಾರತೀಯ ಸೇನೆ ಬಂಕರ್ನ ಒಳಗಡೆ ಇದ್ದುಕೊಂಡು ಈ ಮನೆಯ ಮೇಲೆ ಸುತ್ತವೂ ಕೂಡ ಅಷ್ಟೊತ್ತಿಗಾಗಲೇ ಭಾರತೀಯ ಭದ್ರತಾ ಪಡೆಗಳು ಈ ಮನೆಯನ್ನು ಸುತ್ತುವರೆದಿರ್ತವೆ. ಮನೆಯನ್ನು ಸುತ್ತುವರೆದು ಏಕಾಏಕಿ ದಾಳಿಯನ್ನು ಮಾಡೋದಕ್ಕೆ ಶುರುವಾಗುತ್ತೆ. ಆಗ ಓರ್ವ ಉಗ್ರ ಹತನಾಗ್ತಾನೆ. ಒಟ್ಟು 5 ಜನ ಇದ್ರು ಅನ್ನುವ ಮಾಹಿತಿ ಇತ್ತು, ಆದರೆ 3 ಜನ ಇರ್ತಾರೆ. ಅದರಲ್ಲಿ ಓರ್ವ ಉಗ್ರನನ್ನು ಕೊಂದಾದಾಗ ಅವರು ಈ ಟ್ಯಾರಿಸ್ ಮೇಲಿಂದ ಮತ್ತು ಎಲ್ಲವೂ ಈ ಸೂಕ್ಷ್ಮ ಆಯಕಟ್ಟಿನ ಜಾಗದಿಂದ ಭಾರತೀಯ ಭದ್ರತಾ ಪಡೆಗಳ ಮೇಲೆ ದಾಳಿಯನ್ನು ಮಾಡಿ ಅವರು ಕೂಡ ರಿಟರ್ನ್ ಅಟ್ಯಾಕ್ ಮಾಡುವಂಥ ಸಮಯ ಸುಮಾರು ಒಂದು 6 ಗಂಟೆ ಸುಮಾರಿಗೆ ಓರ್ವ ಅಷ್ಟೊತ್ತಿಗಾಗಲೇ ಡೆತ್ ಆಗಿರ್ತಾನೆ, ಓರ್ವ ಹತನಾಗಿರ್ತಾನೆ. ಆ ನಂತರ ಏನಾಗುತ್ತೆ ಅನ್ನೋದರ ರಣರೋಚಕತೆಯನ್ನು ನಾನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಆರಂಭದಲ್ಲಿ ಆ ಗುಂಡಿನ ಚಕಮಕಿ ಶುರುವಾಗಿದ್ದು ಈ ಹಂತದಿಂದ, ಅದನ್ನು ಕೂಡ ತೋರಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಾದಿರ್ನಿಂದ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಇಲ್ಲಿಗೆ ಭದ್ರತಾ ಪಡೆಗಳು ಬಂದು ಇಲ್ಲಿದ್ದಂಥ ಕಾಂಪೌಂಡನ್ನು ಪುಡಿ ಮಾಡಿ ಒಳಗಡೆ ಬಂದು ವೆಹಿಕಲ್ಗಳನ್ನು ಇಲ್ಲಿ ನಿಲ್ಲಿಸ್ತಾರೆ. ಆರ್ಮಿಯ ಸೇನಾ ವಾಹನಗಳನ್ನು ಬಂಕರ್ಗಳನ್ನು ಇಲ್ಲಿ ತಂದು ನಿಲ್ಲಿಸಿ ಬನ್ನಿ ಶರಣಾಗಿ ಅಂತೇಳಿ ಹೇಳಿದಾಗ ಯಾರೂ ಕೂಡ ಶರಣಾಗೋದಿಲ್ಲ. ಇದೇ ಮನೆಯಲ್ಲಿ ಆ 3 ಜನ ಹಂತಕರು ನರಹಂತಕರು ಇದ್ರು ಅನ್ನುವ ಖಚಿತ ಮಾಹಿತಿ ಇದ್ದಿದ್ದರಿಂದಾಗಿ ಭಾರತೀಯ ಸೇನೆಯ ಡ್ರೋನ್ ಕಾರ್ಯಾಚರಣೆಯಿಂದಾಗಿ ಇಲ್ಲಿ ಒಳಗಡೆ ಇದ್ರು ಅನ್ನುವ ಮಾಹಿತಿ ಇದ್ದಿದ್ದರಿಂದಾಗಿ ಇಲ್ಲಿ ಬಂದು ನಿನ್ನೆ ಇಷ್ಟೊತ್ತಿಗೆ ಫೈರಿಂಗ್ ಶುರುವಾಗಿತ್ತು. ಇಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬರ್ತಾರೆ. ಬಂದು ಮೊದಲು ಆರ್ಮಿ ಡೆಮಾಲಿಷ್ ಮಾಡೋದೇ ಇದೆಲ್ಲ ಕಾಂಪೌಂಡ್ಗಳನ್ನು, ಗುಂಡಿನ ಸುರಿಮಳೆಯನ್ನು ಸುರಿಸ್ತಾರೆ. ಆಗ ಈ ಕಾಂಪೌಂಡ್ಗಳನ್ನು ಮೊದಲು ಡೆಮಾಲಿಷ್ ಮಾಡ್ತಾರೆ. ಇಲ್ಲಿದ್ದಂಥ ಗಿಡಗಳನ್ನೆಲ್ಲವನ್ನು ಕೂಡ, ಗಿಡಗಳು ಮರ ಎಲ್ಲವನ್ನು ಕೂಡ ಮೇಲೆ ಕೆಳಗೆ ಮಾಡಿ ಹಾಕ್ತಾರೆ. ಇಲ್ಲಿದ್ದಂಥ ಡಬ್ಬಿಗಳು ಅಥವಾ ಇಲ್ಲಿದ್ದಂಥ ಎಲ್ಲವೂ ಕೂಡ ಇಲ್ಲಿ
ಡೆಮಾಲಿಷ್ ಮಾಡಿ ಕಲ್ಲು ಎಲ್ಲವನ್ನು ಕೂಡ ಇಲ್ಲಿ ಛಿದ್ರ ಮಾಡಿ ಹಾಕ್ತಾರೆ. ಆ ಮೂಲಕ ಅಷ್ಟಾದರೂ ಕೂಡ ಬೆಳಗಿನ ಜಾವ ಒಂದು 4-5 ಗಂಟೆ ಸುಮಾರಿಗೆ ಇಲ್ಲಿ ಯಾರೂ ಕೂಡ ಅಂದರೆ ಈ ಮನೆಯಲ್ಲಿ ಇದ್ದವ್ರು ಯಾರೂ ಕೂಡ ಹೊರಗಡೆ ಬರೋದಿಲ್ಲ. ಹೊರಗಡೆ ಬರದೇ ಇದ್ದಾಗ ಆರ್ಮಿ ತನ್ನ ಅಸಲಿ ಆಪರೇಷನ್ ಶುರು ಮಾಡುತ್ತೆ. ಮನೆಯ ಸುತ್ತಲೂ ಕೂಡ ಆವರಿಸ್ಕೊಂಡು ಹೋಗುತ್ತೆ. ಸುತ್ತುವರಿದು ಅವರು ತಪ್ಪಿಸಿಕೊಳ್ಳಿಕ್ಕೆ ಯಾವುದೇ ಅವಕಾಶ ಅವರಿಗೆ ಆಗದ ರೀತಿಯಲ್ಲಿ ಆರ್ಮಿ ಇಲ್ಲಿ ಕಾರ್ಯಾಚರಣೆಯನ್ನು ಮೊದಲು ಶುರು ಮಾಡುತ್ತೆ. ಆ ನಂತರ ಗುಂಡಿನ ಚಕಮಕಿ ಆರಂಭ ಆಗುತ್ತೆ. ಹೇಗಿತ್ತು ಗುಂಡಿನ ಚಕಮಕಿ ಅಂತ ನೋಡಿ, ನಾನು ಹೋಗ್ತೀನಿ, ವಿಜಯ್ ಇಲ್ಲೇ ಇರ್ತಾರೆ. ಆನಂತರ ನಾನು ತೋರಿಸ್ತೀನಿ. ಇಲ್ಲಿಂದ ಪುಡಿ ಮಾಡಿಕೊಂಡು ಈ ರೀತಿಯ ಕಾಂಪೌಂಡ್ಗಳನ್ನು ಬಗೆದುಕೊಂಡು ಬಂದಂಥ ಭಾರತೀಯ ಭದ್ರತಾ ಪಡೆಗಳು ಬಂದು ಮೊದಲು ಮನೆಯ ಮೇಲೆ ಗುಂಡಿನ ಸುರಿಮಳೆಯನ್ನು ಸುರಿಸ್ತಾರೆ. ಸುಮಾರು 4-5 ಗಂಟೆ ಸುಮಾರಿಗೆ ಗುಂಡಿನ ಸುರಿಮಳೆ ಸುರಿಸ್ತಾರೆ. ಆವಾಗ ಈ ಗನ್ ಶಾಟ್ಗಳು ಬಿದ್ದಿರುವಂಥ ಅಥವಾ ಬುಲೆಟ್ ಶಾಟ್ಗಳು ಬಿದ್ದಿರುವಂಥ ಈ ಮಾರ್ಕ್ಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಮಾರ್ಕ್ಗಳು. ಈ ಗ್ಲಾಸ್ ಎಲ್ಲ ಪುಡಿಯಾಗಿದೆ. ಇಲ್ಲೆಲ್ಲವೂ ಕೂಡ ಪುಡಿ ಆಗುತ್ತೆ. ಅಂದರೆ ಗನ್ ಶಾಟ್ಗಳು ಬಿದ್ದಂಥದ್ದು. ಈ ಕಾಂಪೌಂಡನ್ನು ಸೀಳಿಕೊಂಡು ಗನ್ಗಳು ಬರ್ತವೆ, ಬುಲೆಟ್ಗಳು ಬರ್ತವೆ. ಬುಲೆಟ್ಗಳು ಬಂದು ನೋಡಿ ಇಲ್ಲೆಲ್ಲವೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ಪ್ರತಿದಾಳಿ ಆಗುತ್ತೆ. ಪ್ರತಿದಾಳಿ ಹೇಗಾಗುತ್ತೆ ಅಂತ ಕೇಳಿದರೆ, ಈ ಎರಡೂ ಮನೆಗಳಿಂದ, ಇಲ್ಲೊಂದು ಮನೆ ಇದೆ, ಆ ಕಡೆ ಒಂದು ಮನೆ ಇದೆ, ಎರಡೂ ಮನೆಗಳಲ್ಲಿ ಭಯೋತ್ಪಾದಕರು ಅಡಗಿಕೊಂಡಿದ್ರು. ಹಾಗಾಗಿ ಭಾರತೀಯ ಭದ್ರತಾ ಪಡೆಗಳು ಯಾವಾಗ ಅವರ ಬಳಿ ಹತ್ತಿರ ಬಂತು ಅಂಥೇಳಿ ಅವ್ರಿಗೆ ವಿಚಾರ ತಲುಪ್ತೋ ಆಗ ಅವರು ಪ್ರತಿದಾಳಿಯನ್ನು ಮಾಡ್ತಾರೆ. ಅಲ್ಲಿಂದನೇ ಝೂಮ್ ಮಾಡಿ ತೋರಿಸಿ ಮಂಜುನಾಥ್ ನೀವು ನೋಡಿ. ಇಲ್ಲಿ ಈ ದಾಳಿ ಆದ ತಕ್ಷಣ ಅದಕ್ಕೆ ಪ್ರತಿದಾಳಿ ಆಗುತ್ತೆ. ಪ್ರತಿದಾಳಿ ಆದಾಗ ಭಾರತೀಯ ಸೇನೆ ಬಂಕರ್ನ ಒಳಗಡೆ ಇದ್ದುಕೊಂಡು ಈ ಮನೆಯ ಮೇಲೆ ಸುತ್ತವೂ ಕೂಡ ಅಷ್ಟೊತ್ತಿಗಾಗಲೇ ಭಾರತೀಯ ಭದ್ರತಾ ಪಡೆಗಳು ಈ ಮನೆಯನ್ನು ಸುತ್ತುವರೆದಿರ್ತವೆ. ಮನೆಯನ್ನು ಸುತ್ತುವರೆದು ಏಕಾಏಕಿ ದಾಳಿಯನ್ನು ಮಾಡೋದಕ್ಕೆ ಶುರುವಾಗುತ್ತೆ. ಆಗ ಓರ್ವ ಉಗ್ರ ಹತನಾಗ್ತಾನೆ. ಒಟ್ಟು 5 ಜನ ಇದ್ರು ಅನ್ನುವ ಮಾಹಿತಿ ಇತ್ತು, ಆದರೆ 3 ಜನ ಇರ್ತಾರೆ. ಅದರಲ್ಲಿ ಓರ್ವ ಉಗ್ರನನ್ನು ಕೊಂದು ಹಾಕಿದಾಗ ಅವರು ಈ ಟ್ಯಾರಿಸ್ ಮೇಲಿಂದ ಮತ್ತು ಎಲ್ಲವೂ ಈ ಸೂಕ್ಷ್ಮ ಆಯಕಟ್ಟಿನ ಜಾಗದಿಂದ ಭಾರತೀಯ ಭದ್ರತಾ ಪಡೆಗಳ ಮೇಲೆ ದಾಳಿಯನ್ನು ಮಾಡಿ ಅವರು ಕೂಡ ರಿಟರ್ನ್ ಅಟ್ಯಾಕ್ ಮಾಡುವಂಥ ಸಮಯ ಸುಮಾರು ಒಂದು 6 ಗಂಟೆ ಸುಮಾರಿಗೆ. ಓರ್ವ ಅಷ್ಟೊತ್ತಿಗಾಗಲೇ ಡೆತ್ ಆಗಿರ್ತಾನೆ, ಓರ್ವ ಹತನಾಗಿರ್ತಾನೆ. ಆ ನಂತರ ಏನಾಗುತ್ತೆ ಅನ್ನೋದರ ರಣರೋಚಕತೆಯನ್ನು ನಾನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಆರಂಭದಲ್ಲಿ ಆ ಗುಂಡಿನ ಚಕಮಕಿ ಶುರುವಾಗಿದ್ದು ಈ ಹಂತದಿಂದ, ಅದನ್ನು ಕೂಡ ತೋರಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಾದಿರ್ನಿಂದ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಇಲ್ಲಿಗೆ ಭದ್ರತಾ ಪಡೆಗಳು ಬಂದು ಇಲ್ಲಿದ್ದಂಥ ಕಾಂಪೌಂಡನ್ನು ಪುಡಿ ಮಾಡಿ ಒಳಗಡೆ ಬಂದು ವೆಹಿಕಲ್ಗಳನ್ನು ಇಲ್ಲಿ ನಿಲ್ಲಿಸ್ತಾರೆ. ಆರ್ಮಿಯ ಸೇನಾ ವಾಹನಗಳನ್ನು, ಬಂಕರ್ಗಳನ್ನು ಇಲ್ಲಿ ತಂದು ನಿಲ್ಲಿಸಿ ಬನ್ನಿ ಶರಣಾಗಿ ಅಂತೇಳಿ ಹೇಳಿದಾಗ ಯಾರೂ ಕೂಡ ಶರಣಾಗೋದಿಲ್ಲ. ಇದೇ ಮನೆಯಲ್ಲಿ ಆ 3 ಜನ ನರಹಂತಕರು ಇದ್ರು ಅನ್ನುವ ಖಚಿತ ಮಾಹಿತಿ ಇದ್ದಿದ್ದರಿಂದಾಗಿ ಭಾರತೀಯ ಸೇನೆಯ ಡ್ರೋನ್ ಕಾರ್ಯಾಚರಣೆಯಿಂದಾಗಿ ಇಲ್ಲಿ ಒಳಗಡೆ ಇದ್ರು ಅನ್ನುವ ಮಾಹಿತಿ ಇದ್ದಿದ್ದರಿಂದಾಗಿ ಇಲ್ಲಿ ಬಂದು ನಿನ್ನೆ ಇಷ್ಟೊತ್ತಿಗೆ ಫೈರಿಂಗ್ ಶುರುವಾಗಿತ್ತು. ಇಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬರ್ತಾರೆ. ಬಂದು ಮೊದಲು ಆರ್ಮಿ ಡೆಮಾಲಿಷ್ ಮಾಡೋದೇ ಇದೆಲ್ಲ ಕಾಂಪೌಂಡ್ಗಳನ್ನು, ಗುಂಡಿನ ಸುರಿಮಳೆಯನ್ನು ಸುರಿಸ್ತಾರೆ. ಆಗ ಈ ಕಾಂಪೌಂಡ್ಗಳನ್ನು ಮೊದಲು ಡೆಮಾಲಿಷ್ ಮಾಡ್ತಾರೆ. ಇಲ್ಲಿದ್ದಂಥ ಗಿಡಗಳನ್ನೆಲ್ಲವನ್ನು ಕೂಡ, ಗಿಡಗಳು, ಮರ ಎಲ್ಲವನ್ನು ಕೂಡ ಮೇಲೆ ಕೆಳಗೆ ಮಾಡಿ ಹಾಕ್ತಾರೆ. ಇಲ್ಲಿದ್ದಂಥ ಡಬ್ಬಿಗಳು ಅಥವಾ ಇಲ್ಲಿದ್ದಂಥ ಎಲ್ಲವೂ ಕೂಡ ಇಲ್ಲಿ ಡೆಮಾಲಿಷ್ ಮಾಡಿ ಕಲ್ಲು ಎಲ್ಲವನ್ನು ಕೂಡ ಇಲ್ಲಿ ಛಿದ್ರ ಮಾಡಿ ಹಾಕ್ತಾರೆ. ಆ ಮೂಲಕ ಅಷ್ಟಾದರೂ ಕೂಡ ಬೆಳಗಿನ ಜಾವ ಒಂದು 4-5 ಗಂಟೆ ಸುಮಾರಿಗೆ ಇಲ್ಲಿ ಯಾರೂ ಕೂಡ ಅಂದರೆ ಈ ಮನೆಯಲ್ಲಿ ಇದ್ದವ್ರು ಯಾರೂ ಕೂಡ ಹೊರಗಡೆ ಬರೋದಿಲ್ಲ. ಹೊರಗಡೆ ಬರದೇ ಇದ್ದಾಗ ಆರ್ಮಿ ತನ್ನ ಅಸಲಿ ಆಪರೇಷನ್ ಶುರು ಮಾಡುತ್ತೆ. ಮನೆಯ ಸುತ್ತಲೂ ಕೂಡ ಆವರಿಸ್ಕೊಂಡು ಹೋಗುತ್ತೆ. ಸುತ್ತುವರಿದು ಅವರು ತಪ್ಪಿಸಿಕೊಳ್ಳಿಕ್ಕೆ ಯಾವುದೇ ಅವಕಾಶ ಅವರಿಗೆ ಆಗದ ರೀತಿಯಲ್ಲಿ ಆರ್ಮಿ ಇಲ್ಲಿ ಕಾರ್ಯಾಚರಣೆಯನ್ನು ಮೊದಲು ಶುರು ಮಾಡುತ್ತೆ. ಆ ನಂತರ ಗುಂಡಿನ ಚಕಮಕಿ ಆರಂಭ ಆಗುತ್ತೆ. ಹೇಗಿತ್ತು ಗುಂಡಿನ ಚಕಮಕಿ ಅಂತ ನೋಡಿ, ನಾನು ಹೋಗ್ತೀನಿ, ವಿಜಯ್ ಇಲ್ಲೇ ಇರ್ತಾರೆ. ಆನಂತರ ನಾನು ತೋರಿಸ್ತೀನಿ. ಇಲ್ಲಿಂದ ಪುಡಿ ಮಾಡಿಕೊಂಡು ಈ ರೀತಿಯ ಕಾಂಪೌಂಡ್ಗಳನ್ನು ಬಗೆದುಕೊಂಡು ಬಂದಂಥ ಭಾರತೀಯ ಭದ್ರತಾ ಪಡೆಗಳು ಬಂದು ಮೊದಲು ಮನೆಯ ಮೇಲೆ ಗುಂಡಿನ ಸುರಿಮಳೆಯನ್ನು ಸುರಿಸ್ತಾರೆ. ಸುಮಾರು 4-5 ಗಂಟೆ ಸುಮಾರಿಗೆ ಗುಂಡಿನ ಸುರಿಮಳೆ ಸುರಿಸ್ತಾರೆ. ಆವಾಗ ಈ ಗನ್ ಶಾಟ್ಗಳು ಬಿದ್ದಿರುವಂಥ ಅಥವಾ ಬುಲೆಟ್ ಶಾಟ್ಗಳು ಬಿದ್ದಿರುವಂಥ ಈ ಮಾರ್ಕ್ಗಳನ್ನು ತಾವು
ಗಮನಿಸ್ತಾ ಇದ್ದೀರಿ, ಇದು ಮಾರ್ಕ್ಗಳು. ಈ ಗ್ಲಾಸ್ ಎಲ್ಲ ಪುಡಿಯಾಗಿದೆ, ಇಲ್ಲೆಲ್ಲವೂ ಕೂಡ ಪುಡಿ ಪುಡಿ ಆಗುತ್ತೆ. ಅಂದರೆ ಗನ್ ಶಾಟ್ಗಳು ಬಿದ್ದಂಥದ್ದು. ಈ ಕಾಂಪೌಂಡನ್ನು ಸೀಳಿಕೊಂಡು ಗನ್ಗಳು ಬರ್ತವೆ, ಬುಲೆಟ್ಗಳು ಬರ್ತವೆ. ಬುಲೆಟ್ಗಳು ಬಂದು ನೋಡಿ ಇಲ್ಲೆಲ್ಲವೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ಪ್ರತಿದಾಳಿ ಆಗುತ್ತೆ. ಪ್ರತಿದಾಳಿ ಹೇಗಾಗುತ್ತೆ ಅಂತ ಕೇಳಿದರೆ, ಈ ಎರಡೂ ಮನೆಗಳಿಂದ, ಇಲ್ಲೊಂದು ಮನೆ ಇದೆ, ಆ ಕಡೆ ಒಂದು ಮನೆ ಇದೆ, ಎರಡೂ ಮನೆಗಳಲ್ಲಿ ಭಯೋತ್ಪಾದಕರು ಅಡಗಿಕೊಂಡಿದ್ರು. ಹಾಗಾಗಿ ಭಾರತೀಯ ಭದ್ರತಾ ಪಡೆಗಳು ಯಾವಾಗ ಅವರ ಬಳಿ ಹತ್ತಿರ ಬಂತು ಅಂಥೇಳಿ ಅವ್ರಿಗೆ ವಿಚಾರ ತಲುಪ್ತೋ ಆಗ ಅವರು ಪ್ರತಿದಾಳಿಯನ್ನು ಮಾಡ್ತಾರೆ. ಅಲ್ಲಿಂದನೇ ಝೂಮ್ ಮಾಡಿ ತೋರಿಸಿ ಮಂಜುನಾಥ್ ನೀವು ನೋಡಿ. ಇಲ್ಲಿ ಈ ದಾಳಿ ಆದ ತಕ್ಷಣ ಅದಕ್ಕೆ ಪ್ರತಿದಾಳಿ ಆಗುತ್ತೆ. ಪ್ರತಿದಾಳಿ ಆದಾಗ ಭಾರತೀಯ ಸೇನೆ ಬಂಕರ್ನ ಒಳಗಡೆ ಇದ್ದುಕೊಂಡು ಈ ಮನೆಯ ಮೇಲೆ ಸುತ್ತವೂ ಕೂಡ ಅಷ್ಟೊತ್ತಿಗಾಗಲೇ ಭಾರತೀಯ ಭದ್ರತಾ ಪಡೆಗಳು ಈ ಮನೆಯನ್ನು ಸುತ್ತುವರೆದಿರ್ತವೆ. ಮನೆಯನ್ನು ಸುತ್ತುವರೆದು ಏಕಾಏಕಿ ದಾಳಿಯನ್ನು ಮಾಡೋದಕ್ಕೆ ಶುರುವಾಗುತ್ತೆ. ಆಗ ಓರ್ವ ಉಗ್ರ ಹತನಾಗ್ತಾನೆ. ಒಟ್ಟು 5 ಜನ ಇದ್ರು ಅನ್ನುವ ಮಾಹಿತಿ ಇತ್ತು, ಆದರೆ 3 ಜನ ಇರ್ತಾರೆ. ಅದರಲ್ಲಿ ಓರ್ವ ಉಗ್ರನನ್ನು ಕೊಂದಾದಾಗ ಅವರು ಈ ಟ್ಯಾರಿಸ್ ಮೇಲಿಂದ ಮತ್ತು ಎಲ್ಲವೂ ಈ ಸೂಕ್ಷ್ಮ ಆಯಕಟ್ಟಿನ ಜಾಗದಿಂದ ಭಾರತೀಯ ಭದ್ರತಾ ಪಡೆಗಳ ಮೇಲೆ ದಾಳಿಯನ್ನು ಮಾಡ್ತವೆ. ದಾಳಿಯನ್ನು ಮಾಡಿ ಅವರು ಕೂಡ ರಿಟರ್ನ್ ಅಟ್ಯಾಕ್ ಮಾಡುವಂಥ ಸಮಯ ಸುಮಾರು ಒಂದು 6 ಗಂಟೆ ಸುಮಾರಿಗೆ. ಓರ್ವ ಅಷ್ಟೊತ್ತಿಗಾಗಲೇ ಡೆತ್ ಆಗಿರ್ತಾನೆ, ಓರ್ವ ಹತನಾಗಿರ್ತಾನೆ. ಆ ನಂತರ ಏನಾಗುತ್ತೆ ಅನ್ನೋದರ ರಣರೋಚಕತೆಯನ್ನು ನಾನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಆರಂಭದಲ್ಲಿ ಆ ಗುಂಡಿನ ಚಕಮಕಿ ಶುರುವಾಗಿದ್ದು ಈ ಹಂತದಿಂದ, ಅದನ್ನು ಕೂಡ ತೋರಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಾದಿರ್ನಿಂದ.